ಆನೆ ಅಂದ ತಕ್ಷಣ ಅದೇನೋ ಒಂಥರ ಅದ್ಭುತವಾದಂಥ ಜೀವಿ ಅದು. ಮನುಷ್ಯನಿಗೆ ಎಷ್ಟು ಬುದ್ಧಿ ಇದೆ ಅಷ್ಟೇ ಬುದ್ಧಿನ ನಾನು ಆನೆಗಳಲ್ಲಿ ನೋಡಿದ್ದೀನಿ. ಆನೆಗಳಿಗೆ ಕೋಪ ಬರೋದು ಹೇಗೆ? ಫೋನ್ ಬಂತು, ಸರ್ ಈ ಥರ ಕಾನ್ಲೆಗೆ ಒಂದು ಆನೆ ಬಂದಿದೆ ಸರ್. ಕಾನ್ಲೆಯಲ್ಲಿ ಫಾರೆಸ್ಟ್ ಫ್ರಿಂಜಸ್ ಇಲ್ಲಿಗೆ ಹೆಂಗೆ ಬಂತು, ಎಷ್ಟು ಬಂದಿದೆ? ಒಂದೇ ಆನೆ, ಒಂಟಿ. ನಮಸ್ಕಾರ, ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇದು ಆನೆ ಬಂತೊಂದಾನೆ. ನಮ್ಮ ಜೊತೆ ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವಂತಹ TJ ರವಿಕುಮಾರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಈ ಸರಣಿಯಲ್ಲಿ ನಿಮ್ಮಿಂದ ಒಂದಿಷ್ಟು ಕಾಡಿನ ಕಥೆಗಳನ್ನು ಕೇಳೋ ಕುತೂಹಲದಲ್ಲಿ ಇಲ್ಲಿ ಕೂತಿದ್ದೀವಿ. ಸೊ ಮೊದಲಿಗೆ ನಮಗೆ ನಾವೆಲ್ಲರೂ ಕೇಳೋದೇನು ಅಂತಂದರೆ, ನಮ್ಮ ಊರಿಗೆ ಆನೆ ನುಗ್ತು. ಆನೆ ಅಂದ ತಕ್ಷಣ ಅದೇನೋ ಒಂಥರ ಅದ್ಭುತವಾದಂಥ ಒಂದು ಜೀವಿ ಅದು, ಪ್ಲಸ್ ಬುದ್ಧಿವಂತ ಜೀವಿ ಕೂಡ ಹೌದು. ಆ ಆನೆ ಒಂದು ಊರಿಗೆ ಬಂದಾಗ ನಡೆಯುವಂತಹ ಒಂದು ಸನ್ನಿವೇಶಗಳಿರ್ಬೋದು. ಸೊ ಇದೆಲ್ಲ ನೀವು ತುಂಬಾ ನೋಡಿರ್ತೀರ. ನಾವು ಅಲ್ಲೊಂದು ಇಲ್ಲೊಂದು ಕೇಳಿರ್ತೀವಿ, ಅಥವಾ ಕೆಲವರಿಗೆ ಆ ಥರದ ಎಕ್ಸ್ಪೀರಿಯನ್ಸಸ್ ಕೂಡ ಆಗಿರುತ್ತೆ. ಸೊ ನೀವು ನೋಡಿರುವಂಥ ಕೆಲವು ಕುತೂಹಲಕಾರಿ ಎಕ್ಸ್ಪೀರಿಯನ್ಸಸ್ಸನ್ನು ನಮಗೆ ಹೇಳ್ಬೋದಾ ಅಂತ? ಈ ಮೊದಲು ನಾವು ಆನೆಗಳ ಬಿಹೇವಿಯರ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಆನೆ ಸ್ವಭಾವತಃ ಗುಂಪು ಹರಡಲ್ಲಿರ್ತಕ್ಕಂಥ ಪ್ರಾಣಿ. ಮೊದಲು ಆನೆಗಳಿಗೆ ಒಂದು ನಿರ್ದಿಷ್ಟವಾದ ಕಾರಿಡಾರ್ ಇತ್ತು. ಕಾರಿಡಾರ್ ಅಂತಂದರೆ ಜಸ್ಟ್ ಲೈಕ್ ಒಂದು ಅದರದ್ದೊಂದು ಪಥ. ಅದನ್ನು ಪಥ ಅಂತಲೇ ಹೇಳ್ತಾರೆ. ಆನೆ ಪಥ. ಕಾರಣಾಂತರಗಳಿಂದ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಆನೆ ಪಥಗಳು ತುಂಡಾಗಿದ್ದಾವೆ. ದಟ್ ಈಸ್ ಕಾಲ್ಡ್ ಫ್ರಾಗ್ಮೆಂಟೇಷನ್ ಡ್ಯೂ ಟು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಇರ್ಬೋದು, ಅರ್ಬನೈಸೇಷನ್ ಇರ್ಬೋದು, ಮತ್ತು ಸಾಕಷ್ಟು ಕಾರಣಗಳಿಂದ ಅವು ತುಂಡ. ತುಂಬ ಕಡೆ ನಾವು ಈ ಹೈವೇಗಳಲ್ಲೆಲ್ಲ ಅದು ನೋಡ್ರಿ, ಆನೆಗಳು ಸಂಚರಿಸುವ ಸ್ಥಳ. ಅದು ನಿರ್ದಿಷ್ಟವಾಗಿ ಹಂಗೆ ಹಾಕಿರ್ತೀವಿ. ಜಾಸ್ತಿ ಅಲ್ಲಿ ಓಡಾಡ್ತವೆ ಅನ್ನೋ ದೃಷ್ಟಿಯಿಂದ ಹಾಕಿರ್ತೀವಿ. ಬಟ್ ಅಲ್ಲೇ ಓಡಾಡಬೇಕು ಅಂತೇನಿಲ್ಲ. ಅವಕ್ಕೆ ಎಲ್ಲೆಲ್ಲಿ ಅನುಕೂಲ ಕಾಣುತ್ತೆ, ಎಲ್ಲೆಲ್ಲಿ ಸೇಫ್ಟಿ ಕಾಣುತ್ತೆ, ಅಲ್ಲಿ ಹೋಗುವಂಥ ಒಂದಿದು. ಆಮೇಲೆ ಏನಾಗುತ್ತೆ, ಈ ಆನೆಗಳು ಸಬ್ ಅಡಲ್ಟ್ಸ್ ಇರ್ತವೆ. ಅವು ಗುಂಪಿಂದ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತವೆ. ಸಾಮಾನ್ಯವಾಗಿ ಏಜ್ಡ್ ಎಲಿಫೆಂಟ್ಸು ಕಾಡಿಗೆ ಬರೋದು, ಅಥವಾ ಕಾಡು ಏನು ಈ ಬಾಳೆ, ಕಬ್ಬು, ಏನು ಅಗ್ರಿಕಲ್ಚರ್ ಕ್ರಾಪ್ಸ್ ಇದೆ ಅಂಥವನ್ನು ಹಾಳು ಮಾಡೋಕ್ಕೆ ಇಷ್ಟಪಡಲ್ಲ. ಅವು ಬರೋದೂ ಇಲ್ಲ. ಈ ಸಬ್ ಅಡಲ್ಟ್ಸು ಈ ಆನೆ ಪಥ ಯಾವಾಗ ಬ್ರೇಕಪ್ ಆಯಿತು, ಆ ಬ್ರೇಕಪ್ ಆದ ಸ್ಥಳದಿಂದ ಯಾವುದೋ ಒಂದು ಕಡೆ ಹಳ್ಳಿ ಯುವ ಮನಸ್ಸು, ಹುಮ್ಮಸ್ಸಿರುತ್ತೆ, ಮತ್ತು ಎನರ್ಜಿ ಇರುತ್ತೆ. ಅದೇ ಎನರ್ಜೆಟಿಕ್ ಇರ್ತವೆ. ಅವು ಹೋಗ್ತವೆ. ಅಲ್ಲಿ ಇನ್ನೇನು ಮಾಡೋದು, ಅಲ್ಲಿ ಫಾರೆಸ್ಟ್ಗಿಂತ ಅಗ್ರಿಕಲ್ಚರ್ ಕ್ರಾಪು ರುಚಿ ಹೆಚ್ಚಿಗೆ ಇರುತ್ತೆ. ತೆಂಗಿರ್ಬೋದು, ಕಬ್ಬಿರ್ಬೋದು, ಬಾಳೆ ಇರ್ಬೋದು, ಇವ ಮೇಲೆ ಕ್ರಾಪ್ ರೈಡ್ ಆಗುತ್ತೆ. ಅದು ಸ್ವಭಾವತಃ ಸಾಮಾನ್ಯವಾಗಿ ಫಾರೆಸ್ಟ್ ಫ್ರಿಂಜ್ ವಿಲೇಜಸ್ ಅಂತ ಹೇಳ್ತೀವಿ. ಫಾರೆಸ್ಟ್ ಫ್ರಿಂಜ್ ವಿಲೇಜಸ್ ಅಂದರೆ ಫಾರೆಸ್ಟಿನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳು. ಇವು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಗೊಳಗಾಗ ಪ್ರದೇಶಗಳು. ಕರೆಕ್ಟ್ ಆಯಿತಾ. ಈಗ ಕಾಡಿಂದ ಭಾಳ ದೂರದಲ್ಲಿದೆ. ಈಗ ಶಿವಮೊಗ್ಗ ಅಂತ ಒಂದು ಉದಾಹರಣೆಗೆ ತಗೊಂಡ್ರೆ, ಒಂದು 20 ಕಿಲೋಮೀಟ್ರ್ವರೆಗೂ ನಮಗೇನು ಫಾರೆಸ್ಟ್ ಬರಲ್ಲ. ಆಫ್ಟರ್ 20 ಕಿಲೋಮೀಟರ್ಸ್ ಓನ್ಲಿ ಫಾರೆಸ್ಟ್ ಫ್ರಿಂಜಸ್ ಬರುತ್ತೆ. ಆದರೆ ಫಾರೆಸ್ಟ್ ಫ್ರಿಂಜಸ್ಸಲ್ಲಿರೋ ವಿಲೇಜಸ್, ಈಗ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳು ನೋಡಿ. ನಾನು ಮೊದಲು ಇಲ್ಲಿ ನೋಡುವಾಗ ನಮ್ಮ ಶೆಟ್ಟಿಹಳ್ಳಿ ಫಾರೆಸ್ಟ್ ಇದೆ. ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಅದು 395.6 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಓಕೆ. ಅದು ಅಬೌಟ್ 14 ರಿಸರ್ವ್ ಫಾರೆಸ್ಟು, 11 ಮ್ಯಾನ್ ಹಿಂಗೆಲ್ಲ ಭಾಳ ದೊಡ್ಡ ಅಗಾಧವಾದ ಒಂದು ಫಾರೆಸ್ಟ್ ಏರಿಯಾ. 3 ಗಂಡಾನೆ ಇದ್ವು. 3 ಗಂಡಾನೆ. ಅದು ಏನೋ ಭದ್ರಾದಲ್ಲಿ, ತುಂಗಾದಲ್ಲಿ ನೀರು ಕಡಿಮೆ ಆದಾಗ ಕ್ರಾಸ್ ಮಾಡಿ ಈ ಕಡೆ ಬಂದಂಥವು ಮತ್ತು ವಾಪಸ್ ಹೋಗಿಲ್ಲ. ಆಯ್ತಾ. ಒಟ್ಟ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು 6,006 ಆನೆಗಳು, ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ಕರ್ನಾಟಕ. ಹಾಗೆ ತಗೊಂಡಾಗ ಆ ಆನೆಗಳು ವಾಪಸ್ ಹೋಗಿಲ್ಲ. ಈಗ ಇವತ್ತಿನ ವರ್ಷಕ್ಕೆ, ಇವತ್ತಿಗೆ ನಾನು ಥಿಂಕ್ ಮಾಡೋದಾದ್ರೆ 25-30 ಆನೆಗಳಿದ್ದಾವೆ.
ಬಂದವು ವಾಪಸ್ ಹೋಗಿಲ್ಲ. ಫ್ರೆಂಡ್ಸು ಇಲ್ಲೇ ಉಳ್ಕೊಂಬಿಟ್ಟಿದ್ದಾವೆ. ಅವಕ್ಕೆಲ್ಲ ನಮ್ಮ ಎಲಿಫೆಂಟ್ ಕ್ಯಾಂಪ್ ಇದೆ. ಎಲಿಫೆಂಟ್ ಕ್ಯಾಂಪಲ್ಲಿ ಸಕ್ಕರೆಬೈಲಲ್ಲಿ ಅಲ್ಲೊಂದು 26 ಸಾಕಾನೆಗಳಿದೆ. ಹೆಣ್ಣಾನೇನೂ ಇದೆ, ಮರಿನೂ ಇದೆ, ದೊಡ್ಡವು ಇದ್ದಾವೆ, ಎಲ್ಲವೂ ಇದ್ದಾವೆ. ಅವು ಕಾಡಿಗೆ ಬಿಡ್ತೀವಿ. ಅದರದ್ದು ಸ್ವಲ್ಪ ನೇಚರ್ ಹೇಳೋದಾದರೆ, ಎವ್ರಿ ಡೇ ಮೊದಲು 11 ಇತ್ತು, ಈಗ 1 ಗಂಟೆಗೆ ನಿರ್ದಿಷ್ಟವಾದ ಮಾವುತರು ಕವಾಡಿಗಳು ಕಾಡಿಗೆ ತೊಗೊಂಡೋಗಿ ಒಂದು ಕಡೆ ಬಿಟ್ಟು ಬರ್ತಾರೆ. ಮತ್ತು ಮಾರ್ನಿಂಗ್ 6 5 ಹೋಗಿ ಆ ಆನೆನ ಕ್ಯಾಂಪಿಗೆ ಕರ್ಕೊಂಬಂದು ಸ್ನಾನ ಮಾಡಿಸಿ ಮತ್ತು ಅವಕ್ಕೆ ಲೈನಲ್ಲಿ ನಿಲ್ಲಿಸಿ ರೇಷನ್ ಕೊಟ್ಟು ಮತ್ತು 1 ಗಂಟೆವರೆಗೂ ವಿಸಿಟರ್ಸ್ ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ನೋಡ್ತಾರೆ. ಅವಕ್ಕೆಲ್ಲ ಎಂಟ್ರಿ ಫೀ ಇದೆ. ಅದು ದಿಸ್ ಈಸ್ ಕಮರ್ಷಿಯಲ್ ಟೈಪ್. ಹೌದು ಹೌದು. ನೀವು ಕೇಳಿದ್ದು ಅಥವಾ ತಿಳ್ಕೊಬೇಕಾಗಿರೋದು, ಕಾಡಾನೆಗಳು ಊರಿಗೆ ಬಂದಾಗ ಜನರ ಏನು ಅರ್ಥ ಮಾಡ್ಕೋಬೇಕು ಅಂತ, ಅವರ ಎಕ್ಸ್ಪೀರಿಯನ್ಸಸ್ ಹೇಗಿರುತ್ತೆ ಮತ್ತು ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನತಕ್ಕಂಥದ್ದು ಈಗ ಮುಖ್ಯವಾಗುತ್ತೆ. ನಮ್ಮ ಆನೆಗಳು ಅಂದರೆ ಅದೊಂದು ಅತ್ಯಂತ ಕುತೂಹಲ ಭರಿತ ಪ್ರಾಣಿ, ಭಾರಿ ಬುದ್ಧಿವಂತ ಕೂಡ. ಮನುಷ್ಯನಿಗೆ ಎಷ್ಟು ಬುದ್ಧಿ ಇದೆ ಅಷ್ಟೇ ಬುದ್ಧಿನ ನಾನು ಆನೆಗಳಲ್ಲಿ ನೋಡಿದ್ದೀನಿ. ಯಾಕೆಂದರೆ 2 ಚಿಪ್ ಬಾಳೆಹಣ್ಣು ತಂದು 1 ಚಿಪ್ ತಿನ್ನಿಸಿ 1 ಚಿಪ್ ಮಾವುತ ಅಥವಾ ಕವಾಡಿ ಪಕ್ಕಕ್ಕಿಟ್ರೆ ಅದು ಅದನ್ನೇ ನೋಡ್ತಾ ಇರುತ್ತೆ, ಅದು ಕೊಡ್ತಾನೋ ಇಲ್ವೋ. ಅಷ್ಟರ ಮಟ್ಟಿಗೆ ಅದು ಇಟ್ ಈಸ್ ವೆರಿ ಇಂಟೆಲಿಜೆಂಟ್ ಅನಿಮಲ್. ಅದರ ಬಗ್ಗೆ ಏನಿಲ್ಲ. ಆಮೇಲೆ ಹಳ್ಳಿಗಳಲ್ಲಿ ಬಂದಾಗ ಜನಕ್ಕೆ ಅದರ ಅಗಾಧವಾದ ಶಕ್ತಿ, ಅದರದ್ದು ಅದು ಸಿಟ್ಟು ಬಂದಾಗ ಏನು ಮಾಡುತ್ತೆ ಅನ್ನೋ ಒಂದು ಅರಿವು ಕಡಿಮೆ ಇದೆ. ಏನು ಮಾಡ್ತಾರೆ, ಒಂದು ಕಾಡಾನೆ ಬಂದ ಕೂಡಲೇ ಜನ ಒಳ್ಳೆ ಏನೋ ಒಂದು ಅದ್ಭುತವಾದ ಇದು ಬಂದ್ಬಿಟ್ಟಿದೆ ಅನ್ನೋ ಥರ ಜನ ಎಲ್ಲೆಲ್ಲಿಂದ ಮೋಟರ್ ಸೈಕಲ್ ಬರ್ತಾರೆ, ಟ್ರ್ಯಾಕ್ಟ್ರಲ್ಲಿ ಬರ್ತಾರೆ, ಈ ಥರ ನೋಡೋದಕ್ಕೋಸ್ಕರ. ಅಪರೂಪ ಅದು ಕಾಡಾನೆ. ಸಕ್ಕರೆಬೈಲ್ಗೆ ಹೋದ್ರೆ ಆ ಫೀಲಿಂಗ್ ಬರಲ್ಲ ಅವ್ರಿಗೆ, ಯಾಕೆಂದ್ರೆ ನಾವು ಸಾಕಿದ್ದು ಅದು. ಬಟ್ ಎಷ್ಟು ರಿಸ್ಕಿ ಈ ವಿಷಯ? ಖಂಡಿತ 100% ರಿಸ್ಕಿ. ಯಾಕೆಂದರೆ ಅದಕ್ಕೆ ಕೋಪ ಬಂದರೆ ಅಥವಾ ಇವರು ಜನ ಬರೆಸ್ತಾರೆ. ಅದು ಹೇಗೆ ಕಲ್ಲು ತಗೊಂಡು ಆನೆಗಳಿಗೆ ಕೋಪ ಬರೋದು ಹೇಗೆ? ಕೋಪ ಅವು ಸ್ವಭಾವತಃ ಯಾವುದೇ ವೈಲ್ಡ್ ಅನಿಮಲ್ಗೆ ಇದ್ದೇ ಇರುತ್ತೆ, ಕೋಪ ಅನ್ನೋದು ಇರುತ್ತೆ. ಅವು ಮನುಷ್ಯನಿಗೆ ಬೇಕಷ್ಟಿದೆಯಾ? ಮನುಷ್ಯನಿಗೆ ಭಾಳಷ್ಟು ಇರುತ್ತೆ. ಆಮೇಲೆ ಎರಡನೇದೇನಾಗುತ್ತೆ, ಈ ಯಾವುದೇ ಅನಿಮಲ್ಲು, ಅದು ಹುಲಿ ಇರಲಿ, ಚಿರತೆ ಇರಲಿ, ಆನೆ ಇರಲಿ, ಮತ್ತು ಯಾವುದೇ ಇರಲಿ, ಅದು ಸ್ವಭಾವತಃ ಅದು ತಾನಾಗಿ ಹೋಗಿ ಅಟ್ಯಾಕ್ ಮಾಡಲ್ಲ. ಅದಕ್ಕೇನೋ ರಿಸ್ಕು, ಅದಕ್ಕೇನೋ ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಇದು ಇದೆಯಲ್ಲ, ಥ್ರೆಟ್ ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ಇಟ್ ಅಟ್ಯಾಕ್ಸ್. ಇನಿಷಿಯಲ್ ಆಗಿ ತುಂಬ ಫಾಸ್ಟ್ ರನ್ನರ್, ಒಂದು 500 ಮೀಟರ್ಸು ಭಾಳ ಸ್ಪೀಡಲ್ಲಿ, ಒಂದು 50 ಕಿಲೋಮೀಟ್ರ್ ಸ್ಪೀಡಲ್ಲಿ ಬೇಕಾದ್ರೂ ಓಡಬಲ್ಲದು ಆನೆ. ಆಮೇಲೆ ಮತ್ತೆ ಫರ್ದರ್ ಹೋಗಲ್ಲ, ನಿಮ್ಮ ಜಿಂಕೆ ಅಥವಾ ಕೃಷ್ಣ ಮೃಗ ಟೈಪು ಹೋಗಲ್ಲ. ಇನಿಷಿಯಲಿ ಇಟ್ ಕ್ಯಾನ್ ರನ್ ಲೈಕ್ ಎನಿಥಿಂಗ್. ಆನೆ ಹೇಳೋದಾದ್ರೆ ಸ್ವಭಾವತಃ ಅವು ನೀವು ಅದಕ್ಕೆ ಕೋಪ ಬರಂಗೆ ಮಾಡಿದರೆ ಅಥವಾ ಅದಕ್ಕೇನಾದ್ರು ಇದು ಮಾಡಿದರೆ ಮಾತ್ರ ಅದು ಅಂದರೆ ಹ್ಯೂಮನ್. ಏನು ಮಾಡ್ತಾರೆ ಯೂಶ್ವಲಿ? ಈಗ ಏನಾದರೂ ಎಕ್ಸಾಂಪಲ್ ಇದೆಯಾ ನಿಮ್ಮ ಹತ್ರ? ಇದೆ ಬೇಕಾದಷ್ಟಿದೆ ರೀ ಅಂಥದ್ದು. ನಾನು ಸಾಗರದಲ್ಲಿ ಒಂದು ಸಾಗರ ನಿಮಗೆ ಗೊತ್ತಿದೆ ಟೌನು, ಅಲ್ಲಿಗೆ ಫಾರೆಸ್ಟ್ ಅಂತಂದರೆ 50 ಕಿಲೋಮೀಟ್ರ್ ಆಚೆನೆ. ಅಲ್ಲಿಗೆ ಆನೆ ಬಂದಿದ್ದು ಇತಿಹಾಸನೂ ಇಲ್ಲ, ಹಿಂದೆನೂ ಬಂದಿಲ್ಲ, ಏನೂ ಬಂದಿಲ್ಲ. ಬೆಳಗ್ಗೆ 7:30ಗೆ ನಾನು ಫೀಲ್ಡ್ಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. ಒಂದು ರಿಸೀವ್ಡ್ ಫೋನ್ಗಲ್ಲ, ಅವತ್ತಿಗೆ ಮೊಬೈಲ್ ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಐ ಆಮ್ ಟಾಕಿಂಗ್ ಆಫ್ 2001. ಸೊ ಫೋನ್ ಬಂತು, ಸರ್ ಈ ಥರ ಅಲ್ಲಿ ನಿಯರ್ ಬೈ ಒಂದು ವಿಲೇಜ್ ಇದೆ ಕಾನ್ಲೆ ಅಂತ, ಕಾನ್ಲೆಗೆ ಒಂದು ಆನೆ ಬಂದಿದೆ ಸರ್. ಅರೆ, ಕಾನ್ಲೆಯಲ್ಲಿ ಫಾರೆಸ್ಟ್ ಫ್ರಿಂಜಸ್ಸಲ್ಲಿ ಇಲ್ಲಿಗೆ ಹೆಂಗೆ ಬಂತು? ಎಷ್ಟು ಬಂದಿದೆ? ಒಂದೇ ಒಂದು ಆನೆ ಬಂದಿದೆ, ಒಂಟಿ. ಸರಿ, ಇನ್ನು ಅದು ಫಸ್ಟ್ ಆಫ್ ಆಲ್ ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಒಂಟಿ ಬಂದಿದೆ ಅಂತ ಫೋನ್ ಬಂದು ಅಂದರೆ ನಮಗೆ ಅದು ಕನ್ಫರ್ಮೇಷನ್ ಆಗಬೇಕು. ಸರಿ, ನಾನು ಇನ್ನೆಲ್ಗೆ ಹೋಗೋನು ರೇಂಜ್ ಆಫೀಸರ್ ಕರ್ಕೊಂಡು ಸೀದಾ ಹಳ್ಳಿಗೆ ಹೋದೆ. ಇಟ್ ಈಸ್ ಅಬೌಟ್ 15-20 ಕಿಲೋಮೀಟರ್ಸ್ ಇದೆ. ಹೋದೆ, ನೋಡ್ತೀನಿ ಆನೆ ಇದೆ. ಅದು ಈ ಭತ್ತದ ಇದಿರುತ್ತಲ್ರಿ, ಒಟ್ಟಾಕಿರ್ತಾರೆ ಬಡದ ಮೇಲೆ, ಅದನ್ನು ತಿಂತಾ ನಿಂತಿತ್ತು. ಸೊ ಇಟ್ ಕನ್ಫರ್ಮ್ಡ್, ನ್ಯೂಸ್ ಈಸ್ ಕನ್ಫರ್ಮ್ಡ್. ಅದು ಏನಾಗುತ್ತೆ, ನಮಗೂ ಆ ಜನರಿಗೆ ಸೇಫ್ಟಿ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶನೂ ಇರುತ್ತೆ.
ಎಟ್ ದ ಸೇಮ್ ಟೈಮ್ ಜನರಿಂದ ಅದಕ್ಕೆ ಹಾನಿ ಆಗಬಾರ್ದು ಅನ್ನೋದು ಉದ್ದೇಶ ನಮಗಿರುತ್ತೆ. ಹೌದು. ಎರಡೂ ಕಡೆಯಿಂದ ನಾವು ಅದನ್ನು ಟ್ಯಾಕಲ್ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟಾಗಿ ಅಲ್ಲೇ ಲೋಕಲ್ ಫೋನ್ ಕೇಳಿದೆ, ಯಾರ್ದೋ ಮನೇಲಿತ್ತು, ಅಲ್ಲಿಂದ ಮೊಬೈಲ್ ಎಲ್ಲ ಇಲ್ಲ ಅವಾಗ. ಇಲ್ಲ, ಮೊಬೈಲ್ ಇಲ್ಲ. ಸೊ ಇಮಿಡಿಯೇಟಾಗಿ ನಮ್ಮ ಸೀನಿಯರ್ ಆಫೀಸರ್ಸಿಗೆ ಮೆಸೇಜ್ ಮಾಡಿದೆ. ಮೊದಲು ನಾವು ಮಾಡೋ ಕೆಲಸ, ವೈಲ್ಡ್ ಲೈಫ್ ಡಿವಿಷನಿಗೆ ಮಾತ್ರ ವೆಟರ್ನರಿ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಟ್ರ್ಯಾಂಕ್ಯುಲೈಸಿಂಗ್ ಗನ್ ಇರುತ್ತೆ, ಮತ್ತು ಸಾಕಷ್ಟು ಅವರು ವೆಲ್ ಎಕ್ವಿಪ್ಡ್ ಇರ್ತಾರೆ. ಸೊ ಅವ್ರಿಗೆ ಮಾಡಿದೆ. ಅವರು ಸಿದ್ದಾಪುರ ಕಡೆ ಹೋಗಿದ್ದಾರೆ, ಇದೇ ಆನೆ ಹುಡ್ಕೊಂಡು. ಅಂದರೆ ಇದು ಆಲ್ರೆಡಿ ಒಂದ್ಸರಿ ಹಿಡಿದು ತಪ್ಪಿಸ್ಕೊಂಡು ಬಿಟ್ಟಿದೆ. ಈ ವಿಷಯ ನಮಗೆ ಗೊತ್ತಿಲ್ಲ. ಅಂದರೆ ಇದು ಒಂಥರ ಪ್ಯಾಟರ್ನ್, ಅದು ಒಂದೊಂದು. ಅಂದರೆ ಅದು ಏನು ಮಾಡಿದ್ದಾರೆ, ಸರಿಯಾಗಿ ಒಂದ್ಸಲ ನಾವು ಅರವಳಿಕೆ ಕೊಡ್ತೀವಲ್ವಾ, ಗನ್ ಥ್ರೂ ಗನ್, ಕರೆಕ್ಟ್. ಅದಕ್ಕೆ ತಕ್ಕದಾಗಿ ಔಷಧಿಗಳಿದ್ದಾವೆ, ಅದು ಕೊಟ್ಟ ಮೇಲೆ ಅದು ತಪ್ಪಿಸ್ಕೊಂಡು ಮತ್ತೆ ಈ ಕಡೆ ಒಂದಿದೆ. ಅದೆಲ್ಲಿ ಕೊಟ್ಟಿದ್ದಾರೆ, ಸಿದ್ದಾಪುರದ ಹತ್ರ ಕೊಟ್ಟಿದ್ದಾರೆ. ಆ ಡಾಕ್ಟ್ರು ಮತ್ತು ಅವ್ರ ಸ್ಟಾಫು ವಿತ್ ಎಲಿಫೆಂಟ್ಸು ಅಲ್ಲಿಗೆ ಹೋಗಿದ್ದಾರೆ. ಅಂದರೆ ಜೊತೆಗೆ ಎಲಿಫೆಂಟ್ ಬೇಕಾಗತ್ತಾ? ಬೇಕಾಗತ್ತೆ. ಎಲಿಫೆಂಟ್ ಬೇಕೇ ಬೇಕು. ಅದ್ರ ಮೇಲೆ ನಾವು ಅದ್ರ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯ, ನಡ್ಕೊಂಡು ಅದ್ರ ಹತ್ರ ಹೋಗೋಕ್ಕಾಗಲ್ಲ. ಓಹ್, ಓಕೆ. ಎಲಿಫೆಂಟು ಟೇಮ್ಡ್ ಎಲಿಫೆಂಟ್ ಬೇಕೇ ಬೇಕು. ಏನು ಅಂದರೆ ಹೇಗೆ ಮೆಥಡ್, ಹೇಗೆ ಏನಿದೆ ಮೆಥಡ್ ಹೇಳ್ತೀನಿ. ಹಾಂ. ಆಮೇಲೆ ಏನಾಗುತ್ತೆ, ಕೊನೆಗೆ ಆ ಡಾಕ್ಟ್ರಿಗೆ ಹೇಳಿದೆ, ವಿಶ್ವನಾಥ್ ಅಂತ, ಡಾಕ್ಟರ್ ವಿಶ್ವನಾಥ್ ಅಂತ, ಅವ್ರಿಗೆ ಹೇಳಿದ್ವಿ. ಅವರು ಎಂಟೈರ್ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಇರುತ್ತೆ, ಏಕೆಂದರೆ ಯು ಆರ್ ಎ ಸಬ್ ಡಿವಿಷನ್ ಆಫೀಸರ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್, ಸಿ ದಟ್ ಅನಿಮಲ್ ಈಸ್ ನಾಟ್ ಇದು ಇಂಜ್ಯೂರ್ಡ್ ಆರ್ ಪೀಪಲ್, ಜನರಿಗೂ ಆಗಬಾರ್ದು, ಇದು ಉದ್ದೇಶ ಇರುತ್ತೆ. ಇಮಿಡಿಯೇಟಾಗಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರಾಗಲೇ ಸಿದ್ದಾಪುರಕ್ಕೆ ದೇ ಲೆಫ್ಟ್ ವಿತ್ ಎಲಿಫೆಂಟ್ಸ್, ಅಲ್ಲೇ ಎಲ್ಲೋ ಇರುತ್ತೆ ಅಂತ ಅವ್ರು ಹೋಗ್ಬಿಟ್ಟಿದ್ದಾರೆ. ಸರಿ, ಅಲ್ಲಿಗೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡೋದ್ರೊಳಗೆ ಅದು ಒಂದು 10 ಎಕರೆ ಸುತ್ತ ಟ್ರೆಂಚ್ ಇದೆ ಆ ಜಮೀನಿಗೆ. ಈ ಭತ್ತದ ಇತ್ತಿಂತಿತ್ತಲ್ವ, ಅಲ್ಲೋಯ್ತು. ಅಲ್ಲೋದಾಗ ನಾವು ನೋಡೋದಷ್ಟೇ ಬಂತು, ವಿನಃ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಜಸ್ಟ್ ಜನಕ್ಕೆ ಹೋಗ್ದಂಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ, ಬಂದಿದ್ದಾರೆ. ಹೈಯರ್ ಆಫೀಸರ್ಗೆ ಇನ್ಫಾರ್ಮ್ ಮಾಡಿದ್ದೀವಿ, ಅವ್ರಿಗೆಲ್ಲ ದೇ ಆರ್ ಅವೇರ್ ಏನು ನಡೀತಿದೆ ಅಂತ. ಇಲ್ಲಾಂದರೆ ಏನಾಗುತ್ತೆ, ಪಬ್ಲಿಕ್ ಯಾರಾದರೂ ಬೆಂಗಳೂರಿಗೆ ಅರಣ್ಯ ಭವನಿಗೆ ಮಾಡ್ತಾರೆ, ಅಲ್ಲಿಂದ ನಮಗೆ ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ನಾವೇ ಆ್ಯಕ್ಷನ್ ತೊಗೊಂಡ್ರೆ ದಟ್ ಪ್ರೆಷರ್ ವಿಲ್ ಸ್ಟಾಪ್. ಆಯಿತಾ? ಆಮೇಲೆ ಏನಾಯಿತು, ಇವ್ರು ಬರೋದು ಹೆಚ್ಚು ಕಮ್ಮಿ 4 ಗಂಟೆ ಆಗೋಯ್ತು. ಡಾಕ್ಟ್ರು ಬಂದರು, ಲಾರಿ ಬಂತು, 2-3 ಆನೆ ಬಂತು, ಟ್ರ್ಯಾಂಕ್ಯುಲೈಸಿಂಗ್ ಗನ್ ಬಂತು, ಎಲ್ಲವೂ ಬಂತು. ಸರಿ, ಆಮೇಲೆ ಅಷ್ಟೊತ್ತಿಗೆ ಅದು ಅನ್ರೆಸ್ಟ್ ಆಗಿಬಿಡ್ತು. ಓಕೆ. ಅನ್ರೆಸ್ಟ್ ಆಯಿತು. ಈ ಕಡೆ ಜನರು ಅನ್ರೆಸ್ಟ್ ಆದರು. ಜನ ಯಾರು ಮನೆಗೆ ಹೋಗ್ತಾ ಇಲ್ಲ, ಊಟನೂ ಬೇಡ ಏನು ಬೇಡ, ಆನೆ ನೋಡಬೇಕು ಅವರು, ಆ ಥರ. ಆಮೇಲೆ ಅದು ಅನ್ರೆಸ್ಟ್ ಯಾಕಾಯಿತು, ಅದು ನೀರು ಕುಡಿಬೇಕು, ನೀರಿಲ್ಲ ಬೆಳಿಗ್ಗೆಯಿಂದ. ಸೊ ಅದು ಗೊತ್ತಾಗುತ್ತೆ ಸಿಮ್ಟಮ್ಸು. ಕಾಲೆಲ್ಲ ಕೆದಕೋದು, ಮಣ್ಣಲ್ಲಿ ಇದು ಮಾಡೋದು, ಸೊಂಡ್ಲೆತ್ತದು, ಇದೆಲ್ಲ ನಮಗೂ ಅರ್ಥ ಆಯಿತು. ಅಷ್ಟೊತ್ತಿಗೆ ಬಂದರು. ಸೊ ಇಮ್ಮಿಡಿಯೇಟಾಗಿ ನಾವು 2 ಆನೆ ಮೇಲೆ, ನಾನು ವೆಟರ್ನರಿ ಡಾಕ್ಟ್ರು, ಇನ್ನಿಬ್ಬರು ರೇಂಜ್ ಆಫೀಸರು, ಇನ್ನೊಬ್ಬರು ಫಾರೆಸ್ಟು, 2 ಆನೆ ತೊಗೊಂಡು ಹತ್ತಿರ ಹೋದ್ವಿ. ಒಂದೇ ಒಂದು ಎಂಟ್ರಿ ಇದೆ ಆ 10 ಎಕರ್ಸ್ ಇದಕ್ಕೆ, ಒಂದೇ ಒಂದು ಎಕ್ಸಿಟ್ ಪಾಯಿಂಟ್ ಇದೆ. ಎಷ್ಟು ಫಾಸ್ಟಾಗಿ ಬಂತು ಅಂದರೆ